ನಿಮ್ಮ ಹತ್ರ ಏನಾದರೂ ಪಿ ಎಫ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ 7 ಲಕ್ಷದವರೆಗಿನ ಲೈಫ್ ಇನ್ಶೂರೆನ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಹೌದು, ಇದನ್ನು EDLI ಸ್ಕೀಮ್ ಅಂತ ಕರಿತೀವಿ. ಇದರ ಪ್ರಕಾರ ಆಕ್ಟಿವ್ ಪಿ ಎಫ್ ಅಕೌಂಟನ್ನು ಯಾರು ಹೊಂದಿರ್ತಾರೆ ಅವರು ಡೈರೆಕ್ಟಾಗಿ ಈ ಸ್ಕೀಮ್ಗೆ ಎನ್ರೋಲ್ ಆಗ್ತಾರೆ. ಈ ಸ್ಕೀಮ್ನ ಪ್ರಕಾರ ಅಪ್ ಟು ಮ್ಯಾಕ್ಸಿಮಮ್ 7 ಲಕ್ಷದವರೆಗೂ ಇನ್ಶೂರೆನ್ಸ್ ಬೆನಿಫಿಟನ್ನು ಪಡಿಬಹುದು. ಇದಕ್ಕೆ ಎಂಪ್ಲಾಯಿಗಳು ಯಾವುದೇ ಕಾಂಟ್ರಿಬ್ಯೂಷನ್ ಕೊ ಹಾಗಿಲ್ಲ, ಕೇವಲ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಲ್ಲೇ ಈ ಸ್ಕೀಮ್ ಸಿಗುತ್ತೆ. ಈ ಕ್ಲೈಮ್ ಅಮೌಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾವು ನೋಡಿದರೆ, ಯಾವುದೋ ಒಬ್ಬ ಎಂಪ್ಲಾಯಿ ತನ್ನ ಆಕ್ಟಿವ್ ಸರ್ವಿಸ್ ಪೀರಿಯಡ್ ಅಲ್ಲಿ ಡೆತ್ ಆದರೆ ಅವನು ಡೆತ್ ಆದ ದಿನದಿಂದ 1 ವರ್ಷದ ಅವರೇಜ್ ಸ್ಯಾಲರಿಯನ್ನು ಕ್ಯಾಲ್ಕುಲೇಷನ್ಗೆ ತೆಗೆದುಕೊಳ್ತಾರೆ. 1 ವರ್ಷದ ಅವರೇಜ್ ಸ್ಯಾಲರಿ ಇಂಟು 35 ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವರೇಜ್ ಸ್ಯಾಲರಿ ಬೇಸಿಕ್ ಪ್ಲಸ್ DA 10,000 ಇತ್ತು ಅಂತಿದ್ರೆ 10,000 ಇಂಟು 35 3.5 ಲಕ್ಷ ಆಗುತ್ತೆ. ಇದಕ್ಕೆ 1,75,000 ಬೋನಸ್ ಕೂಡ ಸಿಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ 5,25,000 ರೂಪಾಯಿ ಕ್ಲೈಮ್ ಅಮೌಂಟ್ ಆಗುತ್ತೆ. ಇದು ಯಾವುದೋ ಒಬ್ಬ ಎಂಪ್ಲಾಯ್ ಡೆತ್ ಆದರೆ ಅವನ ನಾಮಿನಿಗೆ ಸಿಗುವಂಥದ್ದು. ಮ್ಯಾಕ್ಸಿಮಮ್ ಅಂದರೆ 7 ಲಕ್ಷದವರೆಗೂ ಈ ಅಮೌಂಟ್ ಸಿಗುತ್ತೆ. 15,000 ಸ್ಯಾಲರಿವರೆಗೂ ಸಿಗುತ್ತೆ. 15,000ಕ್ಕಿಂತ ಜಾಸ್ತಿ ಸ್ಯಾಲರಿ ಇದ್ರೂ ಕೂಡ ಮ್ಯಾಕ್ಸಿಮಮ್ ಸಿಗುವಂಥದ್ದು 7 ಲಕ್ಷ. ಇದುವರೆಗೂ ಈ ಸ್ಕೀಮ್ನ ಬಗ್ಗೆ ನಿಮಗೆ ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ. ಈ ಸ್ಕೀಮ್ನ ಬಗ್ಗೆ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು. ನಿಮ್ಮ ಹತ್ರ ಏನಾದರೂ ಪಿ ಎಫ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ 7 ಲಕ್ಷದವರೆಗಿನ ಲೈಫ್ ಇನ್ಶೂರೆನ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಹೌದು, ಇದನ್ನು EDLI ಸ್ಕೀಮ್ ಅಂತ ಕರಿತೀವಿ. ಇದರ ಪ್ರಕಾರ ಆಕ್ಟಿವ್ ಪಿ ಎಫ್ ಅಕೌಂಟನ್ನು ಯಾರು ಹೊಂದಿರ್ತಾರೆ ಅವರು ಡೈರೆಕ್ಟಾಗಿ ಈ ಸ್ಕೀಮ್ಗೆ ಎನ್ರೋಲ್ ಆಗ್ತಾರೆ. ಈ ಸ್ಕೀಮ್ನ ಪ್ರಕಾರ ಅಪ್ ಟು ಮ್ಯಾಕ್ಸಿಮಮ್ 7 ಲಕ್ಷದವರೆಗೂ ಇನ್ಶೂರೆನ್ಸ್ ಬೆನಿಫಿಟನ್ನು ಪಡಿಬಹುದು. ಇದಕ್ಕೆ ಎಂಪ್ಲಾಯಿಗಳು ಯಾವುದೇ ಕಾಂಟ್ರಿಬ್ಯೂಷನ್ ಕೊಡೋ ಹಾಗಿಲ್ಲ, ಕೇವಲ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಲ್ಲೇ ಈ ಸ್ಕೀಮ್ ಸಿಗುತ್ತೆ. ಈ ಕ್ಲೈಮ್ ಅಮೌಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾವು ನೋಡಿದರೆ, ಯಾವುದೋ ಒಬ್ಬ ಎಂಪ್ಲಾಯಿ ತನ್ನ ಆಕ್ಟಿವ್ ಸರ್ವಿಸ್ ಪೀರಿಯಡ್ ಅಲ್ಲಿ ಡೆತ್ ಆದರೆ ಅವನು ಡೆತ್ ಆದ ದಿನದಿಂದ 1 ವರ್ಷದ ಅವರೇಜ್ ಸ್ಯಾಲರಿಯನ್ನು ಕ್ಯಾಲ್ಕುಲೇಷನ್ಗೆ ತೆಗೆದುಕೊಳ್ತಾರೆ. 1 ವರ್ಷದ ಅವರೇಜ್ ಸ್ಯಾಲರಿ ಇಂಟು 35 ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವರೇಜ್ ಸ್ಯಾಲರಿ ಬೇಸಿಕ್ ಪ್ಲಸ್ DA 10,000 ಇತ್ತು ಅಂತಿದ್ರೆ 10,000 ಇಂಟು 35 3.5 ಲಕ್ಷ ಆಗುತ್ತೆ. ಇದಕ್ಕೆ 1,75,000 ಬೋನಸ್ ಕೂಡ ಸಿಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ 5,25,000 ರೂಪಾಯಿ ಕ್ಲೈಮ್ ಅಮೌಂಟ್ ಆಗುತ್ತೆ. ಇದು ಯಾವುದೋ ಒಬ್ಬ ಎಂಪ್ಲಾಯ್ ಡೆತ್ ಆದರೆ ಅವನ ನಾಮಿನಿಗೆ ಸಿಗುವಂಥದ್ದು. ಮ್ಯಾಕ್ಸಿಮಮ್ ಅಂದರೆ 7 ಲಕ್ಷದವರೆಗೂ ಈ ಅಮೌಂಟ್ ಸಿಗುತ್ತೆ. 15,000 ಸ್ಯಾಲರಿವರೆಗೂ ಸಿಗುತ್ತೆ. 15,000ಕ್ಕಿಂತ ಜಾಸ್ತಿ ಸ್ಯಾಲರಿ ಇದ್ರೂ ಕೂಡ ಮ್ಯಾಕ್ಸಿಮಮ್ ಸಿಗುವಂಥದ್ದು 7 ಲಕ್ಷ. ಇದುವರೆಗೂ ಈ ಸ್ಕೀಮ್ನ ಬಗ್ಗೆ ನಿಮಗೆ ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ. ಈ ಸ್ಕೀಮ್ನ ಬಗ್ಗೆ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.